ನೋಡ್ರಿ, ಅವ್ರಿಗೆ ಕಲ್ಚರ್ಲೆಸ್ ವ್ಯಕ್ತಿಗಳು ಇರ್ತಾರೆ, ಒಂದು ಸಂಸ್ಕಾರನೇ ಗೊತ್ತಿಲ್ಲಾರ್ದಂಥ ವ್ಯಕ್ತಿಗಳು ಕೆಲವು ಮಂದಿ ಇರ್ತಾರೆ. ಜನಿವಾರ ಅಂದ್ರೇನು, ಹಿಂದೂ ಧರ್ಮ ಅಂದ್ರೇನು, ಸನಾತನ ಧರ್ಮ ಅಂದ್ರೇನು, ಇವತ್ತು ಯಾರು ಶೂದ್ರರು, ಯಾರು ಈ ರೀತಿ ಇರ್ತಾರೆ ಅನ್ನೋಂಥದ್ದು ಕೂಡ ಯಾವುದೇ ರೀತಿಯಲ್ಲಿ ಕೂಡ ಗೊತ್ತಿಲ್ಲ. ಯಾರು ಕ್ಷತ್ರಿಯರು, ಯಾರು ಶೂದ್ರರು ಅನ್ನೋಂಥದ್ದು ಕೂಡ ಯಾವುದೂ ಗೊತ್ತಿಲ್ಲ. ಕೆಲವು ಮಂದಿ ಈ ರೀತಿ ಇದ್ದಂಥ ಟೈಮಲ್ಲಿ ಅವರು ಈ ರೀತಿ ಏನು ಜನವರನ್ನು ತೆಗೆಸುವಂಥ ಕೆಲಸ, ಜನವರ ಬಗ್ಗೆ ಇವತ್ತೇನು ಡಿಬೇಟ್ ಆಗುವಂಥ ವಿಚಾರದ ಸಂದರ್ಭದಲ್ಲಿ ಕೂಡ ನಾನು ತೀವ್ರವಾಗಿ ಇದನ್ನು ಖಂಡಿಸುವಂಥ ಕೆಲಸ ಕೂಡ ನಾನು ಮಾಡ್ತೀನಿ. ಯಾಕಂದರೆ ಇವತ್ತು ಇಲ್ಲಿ ಮೊನ್ನೆ ಮಾಡಿದಂಥ ಘಟನೆಯ ಬಗ್ಗೆ ನನಗೆ ಇವತ್ತು ಕೂಡ ಮಾಧ್ಯಮಗಳಲ್ಲಿ ನಾನು ನೋಡಿದ್ದೀನಿ. ಈ ಜನವಾರನಂಥ ವಿಚಾರ ನಮಗೆ ಮತ್ತು ಜನವಾರಕ್ಕೆ ಹಿಂದೂ ಸನಾತನ ಧರ್ಮಕ್ಕೆ, ಹಿಂದೂ ಸಂಪ್ರದಾಯಕ್ಕೆ ಒಂದು ರೀತಿ ಮುಂಚೆಯಿಂದ ಕೂಡ ಬಂದಿರೋಂಥ ಈ ಸಂಪ್ರದಾಯವನ್ನು ಎಲ್ಲೋ ಒಂದು ಕಡೆ ಜನವರಿ ವಿಚಾರದಲ್ಲಿ ತೆಗೆದು ಮತ್ತೆ ಪುನಃ ಎಕ್ಸಾಮಿನೇಷನ್ ಬರೀಬೇಕಂದೇಳಿ ಅಲ್ಲಿ ಏನು ಆಗಿದನೋ ಅದನ್ನು ತೀವ್ರವಾಗಿ ಖಂಡಿಸುವಂಥ ಕೆಲಸ ಮಾಡ್ತಾರೆ. ಅಲ್ಲ, ನಾನು ಬೇರೆ ಧರ್ಮಗಳ ಬಗ್ಗೆ ನಾನು ಯಾವತ್ತೂ ಕೂಡ ಸಮಾನತೆಯನ್ನು ರಥೋತ್ಸವ ಆಗ್ತಾಯಿದೆ, ಇವತ್ತು ಸಮಾನತೆ ದೇವಸ್ಥಾನಗಳಾಗ್ತಾಯಿದೆ ಅಂದ್ರಿಗಿನ ಈ ರೀತಿ ಆಗಬಾರ್ದನ್ನಂಥ ಕಾರಣದಿಂದ ಇವತ್ತು ಉದಾಹರಣೆಯಾಗಿ ಹೇಳ್ಬೇಕಾದ್ರೆ ನಾನು ಇವತ್ತು ಇಜಾ ವಿಚಾರ ಬಂದಂಥ ಟೈಮಲ್ಲಿ ಆಗಿರ್ಬೋದು, ಈ ಜನವರಿ ವಿಚಾರದಲ್ಲಿ ಬಂದಂಥ ಟೈಮಲ್ಲಿ ಆಗಿರ್ಬೋದು, ಎಲ್ಲರೂ ಕೂಡ ಒಂದು ಸಮಾನತೆ ದೃಷ್ಟಿಯಿಂದ ಹೋಗ್ಬೇಕಂದೇಳಿ ನಾವು ಹೇಳ್ಕೊತ ಬಂದಿದ್ದೀವಾಗಲಿ, ಇವತ್ತು ಸಮಾನತೆಯನ್ನು ಬಿಟ್ಟು ಏನೋ ಒಂದು ಕಡೆ ನಿಮಗೆ ಬೇಕಾದಂಥ ಟೈಮಲ್ಲಿ ಎಲ್ಲೋ ಒಂದು ಕಡೆ ರಾಜಕಾರಣಕ್ಕೋಸ್ಕರವಾಗಿ ಹಿಜಾಬ್ ವಿಷಯ ತಗೊಂಡದ್ದು, ನಿಮಗೆ ಬೇಡ ಅಲ್ಲದಂಥ ಸಂದರ್ಭದಲ್ಲಿ ಇವತ್ತಿನ ಸಂದರ್ಭದಲ್ಲಿ ಜನವರಿ ಬಂದಿದೆ, ಜನವರಿ ವಿಚಾರ ಬಂದಂಥ ಟೈಮಲ್ಲಿ ಎಲ್ಲ ಹಿಂದೂಗಳೆಲ್ಲ ಕೂಡ ನೋವನ್ನು ಪಟ್ಟಿದ್ದಾರೆ. ಯಾಕಂದರೆ ಇವತ್ತು ಹಿಂದೂ ರಾಷ್ಟ್ರದಲ್ಲಿ ಹಿಂದೂಗೆ ಅನ್ನೋಂಥದ್ದು ನೋಡಿದರೆ ಜನವರಿಗೆ ಅದರದೇ ಆದಂಥ ಒಂದು ಶಕ್ತಿ ಇದೆ. ಹಂಗಾಗಿ ಈ ವಿಚಾರಗಳನ್ನು ಕೂಡ ಎಲ್ಲರೂ ಕೂಡ ಕೇವಲ ಅವರ ಸ್ವಾರ್ಥಕ್ಕೋಸ್ಕರವಾಗಿ ಯಾವುದೇ ರೀತಿಯಲ್ಲಿ ಬಳಕೆ ಆಗುವಂಥ ಕೆಲಸ ಆಗಬಾರ್ದು ಅನ್ನೋಂಥದ್ದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಅಲ್ಲ, ನಾನು ಇವತ್ತು ಈ ಸರ್ಕಾರ ಪಲಾಯನ ಆಗಿದೆ ಅಂತ ಹೇಳ್ತೀನಿ ನಾನು. ಯಾಕಂದರೆ ಈ ಜಾತಿ ಗಣಿತ ವಿಚಾರ ಬಂದಂಥ ಟೈಮಲ್ಲಿ ಇವತ್ತು ಕಾಂತರಾಜ್ ಅವರು ವರದಿ ಇವತ್ತು 10 ವರ್ಷ ಹಿಂದುಗಡೆ ಕೊಟ್ಟಂಥ ವರದಿ, ಈ 10 ವರ್ಷ ಹಿಂದೆ ಕೊಟ್ಟಂಥ ವರದಿಯನ್ನು ಇವತ್ತು ಪುನಃ ಇವತ್ತು ಎದಕ್ಕೋಸ್ಕರವಾಗಿ ಇವತ್ತು ಜನಗಣತಿ ತಂದಿದ್ದಾರೆ. ಇವತ್ತು ಲಿಂಗಾಯತರಲ್ಲಿ ಇವತ್ತು 2-3 ಪಂಗಡಗಳು ಮಾಡಿ ಕುಂತಾರೆ. ಎಲ್ಲ ಹಿಂದೂ ಸಮಾಜದಲ್ಲಿ ಎಲ್ಲ ಜಾತಿಗಳಲ್ಲಿ 1 ಪಂಗಡ 2 ಪಂಗಡ ಮಾಡ್ಕೊತ ಕುಂತಾರೆ. ಅಂದರೆ ಅವರು ಸ್ವಾರ್ಥಕ್ಕೋಸ್ಕರವಾಗಿ ಎಲ್ಲ ಒಂದು ಕಡೆ ಒಂದು ಸಮುದಾಯನ ಓಲೈಕೆ ಮಾಡಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಎಲ್ಲ ಒಂದು ಕಡೆ ಒಂದು ಸಮುದಾಯ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇಡೀ ರಾಜ್ಯದಲ್ಲಿದೆ ಅಂತೇಳಿ ನೋಡಿಸೋಂಥ ಕೆಲಸ ಮಾಡಿದ್ದಾರೆ. ಹಂಗಾಗಿ ಇವತ್ತು ಎಲ್ಲ ಒಂದು ಕಡೆ ಅವ್ರನ್ನ ಓಲೈಕೆ ಮಾಡ್ಕೋಬೇಕಂದೇಳಿ ಈ ರೀತಿಯಲ್ಲಿ ನೋಡಿಸಿದಾರೋ, ಇದನ್ನು ದಯವಿಟ್ಟು ಎಲ್ಲ ಒಂದು ಕಡೆ ಅದನ್ನು ಇವತ್ತು ಜನಗಣತಿ ವಿಚಾರ ಬಂದಂಥ ಟೈಮಲ್ಲಿ ಇವತ್ತು ಇಷ್ಟೊಂದು ದೊಡ್ಡ ಗೊಂದಲ ಆಗ್ತಾಯಿದೆ. ನೀವು ಮೊನ್ನೆ ಕ್ಯಾಬಿನೆಟಲ್ಲಿ ನಿರ್ಧಾರ ತೊಗೊಂಡ್ರಿ, ಅದನ್ನು ಮುಂದಕ್ಕೆ ತಳ್ಳಿ ಮುಂದೆ ಒಂದು ತೀರ್ಮಾನವನ್ನು ತಗೋಣ ಅನ್ನೋಂಥ ಒಂದು ತೀರ್ಮಾನಕ್ಕೆ ಬಂದಿದ್ರಿ. ಬಹುಶಃ ನೀವೆಲ್ಲರೂ ಕೂಡ ಇದರ ವಿಚಾರದಲ್ಲಿ ಗಂಭೀರವಾಗಿ ಪರಿಗಣಿಸಬೇಕು. ಇವತ್ತು ಅನ್ಸೈಂಟಿಫಿಕ್ ಆದಂಥ ಜನಗಣತಿ ಏನಿದೆಯೋ ಅದನ್ನು ತಿರಸ್ಕಾರ ಮಾಡಬೇಕಂದೇಳಿ ಒತ್ತಾಯವನ್ನು ಕೂಡ ಮಾಡ್ತೀನಿ.